ಶೆಟ್ಟಿ ನಮ್ಮ ಇಂಜಿನಿಯರ್ ಪ್ಲಾನ್ ಅಂತೆ ಸಾರಾ ಫ್ಯಾಕ್ಟ್ರಿ ಕಟ್ಟಕ್ಕೆ ಯಾವ್ದ್ರೆ ಸೂಕ್ತವಾದ ಸ್ಥಳ ನೋಡ್ರಿ ಇದೆಲ್ಲರ ಆ ಶಿವಪ್ಪನ ಹೊಲ ಇದ ಈ ಕಡೆಗಿರೋದ ಮೇನ್ ರೋಡ್ ರೀ, ಆ ಕಡೆಗಿರೋದು ಊರಿನ ಪಕ್ಕ ಫ್ಯಾಕ್ಟ್ರಿ ಕಟ್ಬಿಡ್ರಿ ಮಸ್ತ್ ಆಗತ್ತೆ. ಇಲ್ಲೆಲ್ಲ ನಮ್ ಲಾರಿ ನಿಂತ್ಕೊಂಡ ಇದು ಹೈವೇನಾ? ಇದು ಹೈವೇ ರೀ. ಹೋಗಿ ಎಲ್ಲ ಊರಾಗ ಹೋಗತ್ತೀರಿ ಅಂತ ತಲೆ ಕೆಲ್ಸ ಲಾರಿ ಎಲ್ಲಿ ನಿಂತಬೇಕು ಲೋಡ್ ಮಾಡಕರ? ಇಲ್ಲೇ ನಿಂದಿರ್ತವ್ರಿ ಮೇನ್ ರೋಡ್, ಇಲ್ಲೆಲ್ಲ ಪಾರ್ಕಿಂಗ್ ರೀ. ಹಾಗಾದ್ರೆ ಈಗಲೇ ಹೋಗಿ ಆಳು ಕರ್ಕೊಂಡು ಹೋಗ. ಆತು ದುಡ್ಡು ಇಸ್ಕೊಂಡು ಹೋದ್ರೆ ಶೆಟ್ಟಿ ಒಳ್ಳೆ ಆಳುಗಳನ್ನ ಕರೆದುಕೊಂಡು ಬಂದ್ರಿ, ಬೇಗ ಕೆಲಸವನ್ನು ಶುರು ಮಾಡಬಹುದು. ತೆಗೆದುಕೊಳ್ಳಿ ಹಣವನ್ನ. ಇಲ್ಲಿ ಅಡಿಪಾಯಿ ಹಾಕೋದಕ್ಕೆ ನಿಮ್ಗೆ ಅನುಮತಿ ಕೊಟ್ಟಿದ್ದು ಯಾರು? ಅಡಿಪಾಯಿ ಹಾಕಲಿಕ್ಕೆ ನಮ್ಮಪ್ಪ ಅನುಮತಿ ಕೊಟ್ಟಿದ್ದಾನೆ. ಹಾಗಾದರೆ ನಮ್ಮ ಶಿವಣ್ಣ ನಿನ್ನ ಹಡದಪ್ಪನೇ? ಏನು ಮಗನೇ, ನೀನೇ ಹೇಳಿದೆಯಲ್ಲೋ ನಮ್ಮಪ್ಪನೆಂದು, ಯಾಕೆ ಈ ರೀತಿ ಮಾತನಾಡಿದೆ? ಈ ಜಮೀನಿಗೆ ನಮ್ಮ ಶಿವಣ್ಣನೇ ಯಜಮಾನ, ಅದಕ್ಕೆ ಈ ರೀತಿ ಮಾತನಾಡಿದೆ. ಇದಕ್ಕೆ ನಿಮ್ಮಣ್ಣನ ಯಜಮಾನ ಪ್ರೂಫ್ ಏನೈತೆ? ಪ್ರೂಫ್ ಏನೈತೆ? ನಿಮ್ಮದಂತೆ ಹೇಳಲಿಕ್ಕೆ ನೀನೇನಾದ್ರೂ ಸಾಕ್ಷಿ ಇಟ್ಟಿದ್ದೇನೋ? ಇಲ್ಲಿನ ಸಾಕ್ಷಿ ಓದಲು ಬಂದರೆ ಓದಿಕೋ ಮಗನೇ. ಇಲ್ಲ, ಇದು ನಿಜವಾದ ಸಾಕ್ಷಿ ಅಲ್ಲ. ಈ ಸಾಕ್ಷಿಯನ್ನು ನೀವೇ ತಯಾರು ಮಾಡಿದ ಸಾಕ್ಷಿ ಇದು. ಆ ಸಾಕ್ಷಿ ಕೋರ್ಟಲ್ಲಿ ತೀರ್ಪು ಗೆದ್ದ ಬಂದ ಸಾಕ್ಷಿ. ಏನು ಮಾತಾಡ್ತೀಯ ಮಗನೇ? ಕೋರ್ಟಲ್ಲಿ ತೀರ್ಪು? ಈಗ ಎಷ್ಟು ಬಡ ರೈತರನ್ನು ಯಾಮಾರಿಸಿ ಬದುಕುತ್ತಿದ್ದೀರಾ? ಇಂಥ ಬದುಕನ್ನು ಬದುಕುವುದಕ್ಕೆ ನಾಚಿಕೆ ಆಗಲಿಲ್ಲವೇ? ಮಗನೇ, ಅನ್ಯಾಯವಾಗಿ ಆಗುವೆ ಈ ಪಂಚಭೂತಗಳಲ್ಲಿ ಲೀನ. ಸುಮ್ಮನೆ ಹೊಟ್ಟೋಗಲಿಲ್ಲ ಕರ್ತಲೆ. ಒಳ್ಳೆಯ ಮಾತಿನಿಂದ ಹೇಳ್ತೀನಿ, ಇಲ್ಲಿಂದ ಕಾಲು ತೆಗೆದು ಬಿಡು, ಇಲ್ಲದಿದ್ದರೆ ಏನು ಅವಲಂತ ಮಗನೇ, ನಿನ್ನನ್ನು ಕತ್ತರಿಸಿ ನಾಯಿ ನನಗೆ ಅಂತ ಬೇಕಾಗುತ್ತದೆ. ಸುಮ್ಮನೆ ಇಲ್ಲಿಂದ ಹೊರಡುವಾಗ ಹವಾಜ್ ಅಲ್ಲ, ನಿಮ್ಮನ್ನೆಲ್ಲ ಹರಾಜಾಗಿ ಬಿಡ್ತೇನೆ. ಅದಕ್ಕಿಂತ ಮುಂಚೆ ಈ ಭೂಮಿಯನ್ನು ಹರಾಜು ಹಾಕಿ ಬಿಟ್ಟರೆ ಅದು ನಿಮ್ಮನ್ನು ಹುಟ್ಟಿಸಿದ ಅಪ್ಪನಿಂದಲೂ ಸಾಧ್ಯವಿಲ್ಲ. ಇವನಪ್ಪನ ನಿಲ್ಲವಾದ ನಿನ್ನನ್ನು ಹಚ್ಚು ಸಾಯಿಸಿಬಿಡುತ್ತೇನೆ ಮಗನೇ. ನಿನ್ನಂತ ನಾಗೇಂದ್ರಗಳನ್ನ ಹೇಗೆ ಹುಲ್ಲು ಮುರಿಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಮಗನೇ, ಇಲ್ಲಿಂದ ಹೋಗದಿದ್ದರೆ ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಲ್ಲಿ ಆಡುತ್ತದೆ. ಗುಂಡಿಗೆ ಹೆದರುವ ಹೇಳಿ ನಾನಲ್ಲ. ಮುಂದೆ ನಡಿ. ಶ್ರೀಮಂತರೇ, ನಮ್ಮ 4 ಜನ ವೈರಿಗಳಲ್ಲಿ ಒಂದು ವೈರಿಯನ್ನು ಸರ್ವನಾಶ ಮಾಡಾಯಿತು. ಇನ್ನು ಉಳಿದಿರುವುದು ಆ 3 ವೈರಿಗಳನ್ನು ಕಾಲಲ್ಲಿ ಮೆಟ್ಟಿ ನಾವೇ ಈ ಊರಿಗೆ